ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಈ ದಿನ ಎಗ್ ಮಸಾಲ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದಂಥ ಪದಾರ್ಥಗಳು: ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಟ್ ಮಾಡಿಟ್ಟಿರೋ ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ಮು, ಮತ್ತು ನೋಡಿ ಕರಿಬೇವು ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ. ಒಂದೊಂದಾಗಿ ಹಾಕ್ತೀನಿ. ನಾನು ಹೇಳುವಾಗ ಒಂದು ಮಿಸ್ ಆಗಿದ್ರು ಕೂಡ ಹಾಕುವಾಗ ಕರೆಕ್ಟಾಗಿ ಹೇಳ್ತೀನಿ. ಇವಾಗ ಸ್ಟವ್ ಮೇಲೆ ನಾವು ಬಾಣಲಿ ಇಟ್ಟು ಆಯಿಲ್ ಹಾಕಿದ್ದೀನಿ. ಅದಕ್ಕೀಗ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ. ಈಗ ಅದು ಸಿಡಿತಾ ಇದೆ. ಈಗ ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕಟ್ ಮಾಡಿಟ್ಟಿರೋ ಗ್ರೀನ್ ಚಿಲ್ಲಿನೂ ಕೂಡ ಸೇರಿಸ್ತಾ ಇದ್ದೀನಿ. ಈಗ ಅದ್ರ ಜೊತೆಗೆ ಕಟ್ ಮಾಡಿಟ್ಟಿರೋ ಟೊಮೆಟೊನೂ ಕೂಡ, ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ತಿರ್ಸ್ಕೊಳ್ಳೋಣ. ಅದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಅವನ್ನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡೋಣ. ಫ್ರೆಂಡ್ಸ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಅವನು ಕೂಡ ಇದರಲ್ಲೇ ಎಲ್ಲ ಬಾಡಿಸ್ಕೊಳ್ಳೋಣ. ಮಸಾಲೆ ಚೆನ್ನಾಗಿ ಬಾಡಿದಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಪೆಪ್ಪರು ಪೌಡ್ರು ಕೂಡ ಸೇರಿಸ್ತಾ ಇದ್ದೀನಿ. ಕಪ್ಪು ಮೆಣಸಿನ ಪುಡಿ ಹಾಕ್ತೆ, ಮತ್ತು ಕಾಳು ಮೆಣಸಿನ ಪುಡಿ ಹಾಕ್ತೆ, ಮತ್ತು ರುಚಿಗೆ ತಕ್ಕಷ್ಟು ನಾನು ಸಾಲ್ಟು ಕೂಡ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಫ್ರೆಂಡ್ಸ್, ನಾನು ಎಲ್ಲ ಇದೇ ವಿಡಿಯೋಗಳನ್ನು ಈ ರೀತಿ ವಿಡಿಯೋ ಮಾಡಿ ಚಕ್ಕೆ ಲವಂಗನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೊದಲು ಹಾಕಲಿಲ್ಲ ನಾನು, ಅದಕ್ಕೆ ಇವಾಗ ಹಾಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಸೈಡಲ್ಲಿ ಸ್ವಲ್ಪ ಎಣ್ಣೆಲಿ ಆಯಿಲಲ್ಲಿ ಅದನ್ನು ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಪಲಾವ್ ಎಲೆನೂ ಸೇರಿಸಿದ್ದೀನಿ. ಫ್ರೆಂಡ್ಸ್, ನಾನು ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಎಲ್ಲನೂ ಅಪ್ಲೋಡ್ ಮಾಡಬೇಕು ಅಂದರೆ ನೋಡಿ, ಮರಾಠಿ ಮೊಗ್ಗು ಜೊತೆಗೆ ಈ ಸೋಂಪು ಕಾಳು ಎಲ್ಲನೂ ಸೇರಿಸ್ತಾ ಇದ್ದೀನಿ. ಸೋಂಪು ಕಾಳು ಹಾಕೋದ್ರಿಂದ ನಮಗೆ ಸ್ವಲ್ಪ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ. ಈಗ ನಾನು ಎಗ್ಗು ಮಸಾಲ ಮಾಡೋದ್ರಿಂದ ಎಗ್ಗು ಮಸಾಲೆ ಪೌಡ್ರು ಕೂಡ ಸೇರಿಸ್ತಾ ಇದ್ದೀನಿ. ಎಗ್ ಮಸಾಲ ರೈಸ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಎಗ್ ಮಸಾಲನ. ಫ್ರೆಂಡ್ಸ್, ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಬೇಕು, ಶೇರ್ ಮಾಡಬೇಕು ಫ್ರೆಂಡ್ಸ್, ಮತ್ತು ಲೈಕ್ ಮಾಡಿ. ನಿಮಗೆ ಈ ವಿಡಿಯೋಗಳು ಇಷ್ಟ ಆದರೆ ತಾವು ಕಮೆಂಟ್ಸ್ ಕೂಡ ಮಾಡ್ಬೋದು. ಇವಾಗ ನಾನು 5 ಮೊಟ್ಟೆ ತೊಗೊಂಡಿದ್ದೀನಿ. ಎಲ್ಲನೂ ಕೂಡ ಒಡೆದು ಹಾಕ್ತೀನಿ. ನೋಡಿ, ಅರ್ಜೆಂಟಾಗಿ ಒಂದು 1/4 ಗಂಟೆಲೆಲ್ಲ ಈ ತಿಂಡಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೆ, ಕಲರ್ಫುಲ್ಲು. ಎಲ್ಲ ನೀವೀಗ ಮಿಕ್ಸ್ ಮಾಡೋಣ. ನೋಡಿ, ಇವಾಗೆಲ್ಲನೂ ಚೆನ್ನಾಗಿ ಇದು ಮಾಡೋಣ. ಸ್ವಲ್ಪ ಖಾರ ಕಡಿಮೆ ಇತ್ತು ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಬೇಳೆ ಸಾರು ಪೌಡ್ರು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲ ಒಂದು ಕಡೆಯಿಂದ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸ್ವಲ್ಪ ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಕಡಿಮೆನೇ ಇರಲಿ ಫ್ಲೇಮಲ್ಲಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಅದು ಎಗ್ಗು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ಲ, ಅದರಿಂದ ನಿಧಾನವಾಗಿ ಸಣ್ಣ ಉರಿಲೆ ಇದನ್ನು ಎಲ್ಲನೂ ಫ್ರೈ ಮಾಡೋಣ. ನೋಡಿ, ಇವಾಗೆಲ್ಲ ಕ್ಲೀನಾಗಿ ಆಗಿದೆ. ಇವಾಗ ನಾನು ರೈಸು ಸೇರಿಸ್ತಾ ಇದ್ದೀನಿ. ಎಲ್ಲನೂ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಒಳ್ಳೆ ಎಲ್ಲನೂ ನಿಧಾನವಾಗಿ ನೋಡಿ, ಒಳ್ಳೆ ಚೆನ್ನಾಗಿ ಬಂದಿದೆ. ವಾವ್, ಸೂಪರ್ ಬಂದಿದೆ. ಮಕ್ಕಳಿಗೆ ಬೇಕು ಅಂದಾಗೆಲ್ಲ ನಾವು 10-15 ಮಿನಿಟ್ಸಲ್ಲೆಲ್ಲ ಮಾಡಿಕೊಡ್ಬೋದು. ಇದು ಕಲರ್ ಇಷ್ಟಿಲ್ಲ ಫ್ರೆಂಡ್ಸ್, ಅದು ಬೆಳಕು ಆ ಥರ ಬಿದ್ದಿದೆಯಲ್ಲ ಅದಕ್ಕೆ. ಮತ್ತು ಮೊಬೈಲಲ್ಲಿ ನೋಡಿ ಈ ಕಲರ್ ಇದೆ, ಹಾಗಾಗಿ ಎಲ್ಲೋ ಇದೆ ಅಂದ್ಕೋಬೇಡಿ, ಮಾಮೂಲಿ ನಾರ್ಮಲ್ ಕಲರೇನೇ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಸೂಪರಾಗಿದೆ. ನೋಡಿ, ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ರಾಯ್ತು. ನೋಡಿ, ಈ ಕಲರೇ ಇರೋದು ಅದು, ಆದರೆ ನೋಡಿ ಈ ಕಲರ್ ಇದೆ, ನಿಜವಾದ ಕಲರ್ ಇದು.
ಬೆಳಕಲ್ಲಿ ಆ ಥರ ಕಾಣಿಸ್ತಾ ಇದೆ. ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಳ್ಳೆ ಡಿಸ್ಸು. ಮಾರ್ನಿಂಗೇ ಬೇಗ ಮಾಡ್ಬೋದು ಬ್ರೇಕ್ಫಾಸ್ಟು, ಇಲ್ಲ ಸಂಡೇ ಸ್ಪೆಷಲ್ ಅಂತಲೂ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.